ಪ್ರತಿಯೊಂದು ಒಂದು ಒಳ್ಳೆಯ ವಿಷಯದ ಹಿಂದೆ ಒಂದು ಕಹಿ ವಿಷಯಗಳು ಇದ್ದೇ ಇರುತ್ತೆ. ಸಿಹಿ ಕಹಿ ಯಾವಾಗಲೂ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಅಂತ ಒಂದು ಕೋರ್ಟಿನ ಆದೇಶ ಬಂದಾಗ ಭಾಳ ಸಂತೋಷವನ್ನು ಪಟ್ಟಿದ್ದೇವೆ. ಆ ಒಂದು ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋ ಬಹು ವರ್ಷಗಳ ಆಸೆಯೂ ಸಹ ನಮಗೆ ಈಡೇರುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಕಾಯ್ತಾ ಇದ್ವಿ. ಆ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಆದರೆ ಈಗ ಒಂದು ನಡೆದಿರುವಂಥ ಬೆಳವಣಿಗೆ ಬಹಳ ಒಂದು ನೋವನ್ನು ಉಂಟು ಮಾಡುತ್ತೆ ಎಲ್ಲರಿಗೂ ಸಹ, ನನಗೆ ಮಾತ್ರ ಅಲ್ಲ, ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಒಂದು ರಾಮ ಮಂದಿರದ ನಿರ್ಮಾಣದ ಮೊದಲನೇ ಹಂತದಲ್ಲಿ ನೋಡೋಕೆ ಹೋದರೆ ಇಟ್ಟಿಗೆ ಸಹ ಒಬ್ಬೊಬ್ಬರು ಗ್ರಾಮದಿಂದ ಪ್ರತಿಯೊಬ್ಬರು ಅವರ ದೇಣಿಗೆಯನ್ನು ಕೊಟ್ಟು ರಾಮ ಮಂದಿರಕ್ಕೆ ಏನೋ ನಮ್ಮದೊಂದು ಕೈಲಾದ ಸಹಾಯ ಮಾಡಿದ್ದೀವಿ, ನಮ್ಮ ಕಾಲದಲ್ಲಿ ಮಂದಿರ ಆಗ್ತಾಯಿದೆ ಅಂತೇಳಿ ಪ್ರತಿಯೊಬ್ಬರು ಅವರವರ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ದುರ್ಬಳಕೆ ಆಗಿದೆ ಅನ್ನೋ ಒಂದು ವಿಷಯ ಬಹಳ ಆಘಾತಕಾರಿ. ಅವರು ಎಷ್ಟು ಬೇಗ ಈ ಒಂದು ವಿಷಯವನ್ನು ದೇಶದ ಜನತೆಗೆ ಉತ್ತರ ನೀಡ್ತಾರೆ, ಆದಷ್ಟು ಬೇಗ ನಮ್ಮ ನಂಬಿಕೆಗಳು ಮತ್ತೆ ಚಿಗುರೊಡೆದು ಇನ್ನು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ನಾನು ಭಾವಿಸ್ತೇನೆ. ಈ ವಿವಾದದಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ನೋಡಿ, ಈ ಒಂದು ಪಾರದರ್ಶತೆಯ ಒಂದು ರೀತಿಯಲ್ಲಿ ಯಾವಾಗ ಭಾಳಷ್ಟು ಕೆಲಸಗಳು ನಡೆಯುತ್ತೆ, ಹೌದು, ಯಾವುದೇ ಒಂದು ಕೆಲಸದಲ್ಲಿ ಏನಾಗುತ್ತೆ, ಒಂದು ತೊಂದರೆಗಳಾಗಿರ್ಬೋದು, ಯಾವುದೇ ಒಂದು ರೀತಿಯಾದ ಒಂದು ಅಡಚಣೆಗಳು ಬರೋದು ಸರ್ವೇ ಸಾಮಾನ್ಯ. ಆದರೆ ಅದು ಬರುವ ಮುಂಚೆನೇ ಒಂದು ಮುನ್ನೆಚ್ಚರಿಕೆಯಿಂದ ತಗೊಳ್ಳುವಂಥ ನಿರ್ಣಯಗಳು ಬಹಳ ಮುಖ್ಯ ಆಗಿರುತ್ತೆ. ಒಂದು ಸಣ್ಣ ಆರ್ಗನೈಸೇಷನ್ ನಡೆಸೋದೇ ಬಹಳ ಕಷ್ಟ ಇರೋ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಯೋಧ್ಯದ ಬೆಳವಣಿಗೆ ನಡೀತಾ ಇರೋದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಅಷ್ಟು ದೊಡ್ಡದಾಗಿ ಬೆಳೆಯುವ ಒಂದು ವೇಗದಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ಗಳು ಆಗೋದು ಭಾಳ ಕಾಮನ್ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವರು ಟ್ರಾನ್ಸ್ಪರೆನ್ಸಿ ಒಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ನಾವು ಅಯೋಧ್ಯೆಯಲ್ಲಿ 1 ವರ್ಷ ಉಳ್ಕೊಂಡಿದ್ವಿ. ಅಲ್ಲಿ ಉಳಿದಂಥ ಸಮಯದಲ್ಲಿ ಭಾಳಷ್ಟು ಸಾಫ್ಟ್ವೇರ್ ಕಂಪ್ನಿಗಳನ್ನ ಅವರು ಒಂದು ಇನ್ವಾಲ್ವ್ ಮಾಡ್ಕೊಂಡಿದ್ರು. L&T ಆಗಿರ್ಬೋದು, ಟಾಟಾ ಆಗಿರ್ಬೋದು, ದೇಶದ ಪ್ರತಿಷ್ಠಿತ ಕಂಪ್ನಿಗಳ ಜೊತೆ ಒಂದು ನಿರ್ಮಾಣದ ಒಂದು ಕೆಲಸ ಮಾಡಿದ್ದಾರೆ. ಯಾಕಂದರೆ ಎರಡು ದೇಶದ ಬಹಳ ಹೆಸರಿರುವಂಥ ಸಂಸ್ಥೆಗಳು ಒಳ್ಳೆ ಮಟ್ಟದ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರನ್ನ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಹೈದ್ರಾಬಾದ್ ಬೇಸ್ಡ್ ಎಷ್ಟೊಂದು ಸಾಫ್ಟ್ವೇರ್ ಕಂಪ್ನಿಗಳು ಸಹ ಆ ಟೈಮ್ನಲ್ಲಿ ಈ ಡೊನೇಷನ್ ಬರುವ ವಿಷಯವಾಗಿ ಪ್ರತಿಯೊಂದು ರೂಪಾಯಿಯೂ ಲೆಕ್ಕ ಸಿಗಬೇಕು ಅಂತೇಳಿ ಅದಕ್ಕೆ ವರ್ಕ್ ಮಾಡ್ತಿದ್ದ ಇಂಜಿನಿಯರ್ಸು ನಾವೆಲ್ಲ ಒಟ್ಟಿಗೆ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ. ಒಂದು ಸರಿಸುಮಾರು ನಾವು ಒಂದು 9 ತಿಂಗಳು ಉಳ್ಕೊಂಡಿದ್ವಿ. ಅವರು 2-3 ವರ್ಷಗಳಿಂದ ಅಯೋಧ್ಯೆಯಲ್ಲೇ ಇದ್ದಾರೆ ಅವರು. ಸೊ ಈ ರೀತಿಯಲ್ಲಿ ಭಾಳಷ್ಟು ಎಚ್ಚರಿಕೆಯ ಒಂದು ಸ್ಟೆಪ್ಸ್ನ ತೊಗೊಂಡಿದ್ದಾರೆ. ಆದಷ್ಟು ರೀತಿಯಲ್ಲಿ ತಿಳಿದ ಮಟ್ಟಿಗೆ ಅವರ ಟ್ರಸ್ಟ್ ಮೆಂಬರ್ಸ್ ತಿಳಿದ ಮಟ್ಟಕ್ಕೆ ಎಲ್ಲವನ್ನ ಒಂದು ಟ್ಯಾಕ್ಸ್ ಇರ್ಬೋದು ಅಥವಾ ಕೊಡುವಂಥ ಡೊನೇಷನ್ಗೆ ಇಮಿಡಿಯೇಟಾಗಿ ರೆಸಿಪ್ಟ್ ಬರುವಂಥದ್ದು ಇರ್ಬೋದು, ಮತ್ತು ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಈ ರೀತಿ ಎಲ್ಲನೂ ಗಮನ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇವೆಲ್ಲ ವಿಷಯನ ತಿಳಿದಂತಹ ಈಗ ಸೆಕೆಂಡ್ ಲೈನ್ ಆಫ್ ಸ್ಟಾಫ್ ಏನಿರ್ತಾರೆ ಅವರಲ್ಲಿ ಭಕ್ತಿಯ ಭಾವನೆ ಇಲ್ಲದೇ ಇರ್ಬೋದು, ಅಥವಾ ಈ ಹಣದ ಒಂದು ಏನಂತಾರೆ ಒಂದು ಮೋಹಕ್ಕೆ ಒಳಗಾಗಿ ಈ ರೀತಿಯ ಕೃತ್ಯ ಮಾಡಿದ್ದಾರೆ. ಆದಷ್ಟು ಬೇಗ ಇದು ಹೊರಗೋಗಬೇಕು. ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು 8 ಜನದ ಮೇಲೆ FIR ಆಗಿದೆ. ಮುಂದಿನ ಸಮಯದಲ್ಲಿ ತಪ್ಪಿತಸ್ಥರು ಯಾರು ಅಂತ ಜನಗಳ ಮುಂದೆ ಬರಬೇಕು. ಬಂದ ನಂತರದಲ್ಲಿ ತಗೊಳ್ಳುವಂಥ ಕ್ರಮಗಳು ಬಹಳ ಮುಖ್ಯವಾಗಿರ್ತದೆ. ಅವರ ಆಡಳಿತದಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ಅವ್ರು ಮಾಡ್ಕೊಳ್ತಾರೆ. ಜೊತೆಗೆ ಇದು ದೇಶದ ವಿಷಯ ಆದ್ದರಿಂದ ಭಾಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಅಥವಾ ಹಿರಿಯ ರಾಜಕಾರಣಿಗಳಿರ್ಬೋದು ಅಥವಾ ದೇಶದ ಹಿರಿಯ ಪ್ರಜೆಗಳಿರ್ಬೋದು ಎಲ್ಲರನ್ನ ಇನ್ಕ್ಲೂಡ್ ಮಾಡಿ ಎಲ್ಲ ಕ್ಷೇತ್ರದ ಒಬ್ಬ ಸ್ಕಾಲರ್ಸ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ಹೇಗೆ ಈ ದೇಶನ ಮುಂದುವರಿಸಬೇಕು ಅನ್ನೋದನ್ನು ಅವ್ರು ಯೋಚನೆ ಮಾಡಿ ಮುಂದುವರಿಸ್ಕೊಂಡೋಗಿ ನಮಗೂ ಸಹ ಒಂದು ಈ ಅಯೋಧ್ಯೆಯ ಒಂದು ಪವಿತ್ರವಾದ ಸ್ಥಳವನ್ನು ಪವಿತ್ರವಾಗಿ ಇಡುವಂಥ ಕಾರ್ಯ ಆಗಬೇಕು ಅಂತ ಅನಿಸ್ಕೋತೀನಿ. ಈ ವಿವಾದದಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನೀವು ಸಲಹೆ ನೀಡುತ್ತೀರಿ? ಇದು ಸಲಹೆ ಕೊಡೋಕ್ಕೆ ಇನ್ನೂ ಭಾಳಷ್ಟು ಮೇಧಾವಿಗಳಿದ್ದಾರೆ, ಭಾಳಷ್ಟು ತಿಳಿದವರಿದ್ದಾರೆ. ಏನಂತೀವಿ, ನಾನು ಭಕ್ತನಾಗಿ ಏನು ಆಶಿಸ್ತೇನೆ ಅಂದರೆ
ನಮ್ಮ ರಾಮ ಮಂದಿರದ ಕೆಲಸಗಳು ಕಾರ್ಯಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದೇ ಆಗಿರ್ಬೋದು, ಅಥವಾ ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಿಗುವಂಥ ಅನುಕೂಲಗಳಿರ್ಬೋದು, ಅಥವಾ ಊರಿನ ಸುತ್ತಮುತ್ತ ಇರುವ ಒಂದು ಫೆಸಿಲಿಟೀಸ್ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡ್ತೀವಿ. ಬಟ್ ಈ ಥರದ ಒಂದು ಸಜೆಷನ್ಸ್ ಕೊಡೋದಕ್ಕೆ ನಾನು ಆಗಲೇ ಹೇಳಿದಾಗೆ ಎಲ್ಲ ಕ್ಷೇತ್ರದ ತಜ್ಞರನ್ನು ಒಮ್ಮೆ ಕೂರಿಸಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ, ಎಲ್ಲ ಯೋಚನೆಗಳನ್ನ ಆಲೋಚನೆಗಳನ್ನ ಒಮ್ಮೆ ಮಾತಾಡಿಕೊಂಡು ಏನು ನಿರ್ಧಾರಗಳು ಮಾಡಬೇಕು, ಆಲ್ರೆಡಿ ಮಾಡಿದರೆ ಈ ಥರದೆಲ್ಲ ವಿಷಯಗಳು ಎಲ್ಲಿ ಎಡವಿದ್ದಾರೆ ಅದನ್ನು ಒಂದು ತಿಳ್ಕೊಂಡು ಮತ್ತು ಆ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಟ್ಟು ಮುಂದೆ ಈ ರೀತಿ ಆಗದಿರೋ ಹಾಗೆ ಕ್ರಮಗಳನ್ನ ತೆಗೆದುಕೊಂಡ್ರೆ ನಮಗೂ ಸಹ ಇಂಥ ವಿಷಯಗಳು ಕೇಳಿದಾಗ ಭಾಳಷ್ಟು ನೋವಾಗುತ್ತೆ ಮನಸ್ಸಿಗೆ. ಏನಪ್ಪ ಇದು ಈ ಥರನೂ ದೇವಸ್ಥಾನನೂ ಬಿಡಲಿಲ್ಲ, ದೇವ್ರನ್ನೂ ಬಿಡಲಿಲ್ಲ, ಹೇಗೆ ನಂಬೋದು ನಾವು ಎಲ್ಲನ? ಈ ಒಂದು ಪ್ರಪಂಚದಲ್ಲಿ ನಂಬಿಕೆಯೇ ಒಂದು ಭಾಳ ಏನಂತೀವಿ ಅಮೂಲ್ಯವಾದ ವಸ್ತು ಆಗಿಬಿಡುತ್ತೆ. ಯಾರ ಮೇಲೂ ನಾವು ನಂಬಿಕೆನೇ ಕಳ್ಕೊಂಡ್ಬಿಡ್ತೀವ. ಈ ರೀತಿ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಬಟ್ ಯಾವತ್ತೂ ನೋಡಿ, ಈಗ ದೇಣಿಗೆ ಕೊಡದೇ ಇರಲಿ, ರಾಮನ ಮೇಲೆ ನಮಗೆ ಭಕ್ತಿ ಇದ್ದೇ ಇತ್ತು. ರಾಮನ ಒಂದು ಸಣ್ಣ ಒಂದು ಗುಡಿಯ ಒಂದು ಟೆಂಟ್ ಇದ್ದಾಗಲೂ ಸಹ ಆ ಭಕ್ತಿ ಇತ್ತು. ಈಗ ದೊಡ್ಡದಾಗಿ ಭವ್ಯವಾಗಿ ಮಂದಿರನೂ ಸಹ ನಿರ್ಮಾಣ ಆಗಿದೆ, ಆಗಲೂ ಆ ಭಕ್ತಿ ಇದೆ. ಆಗ ದೇಣಿಗೆ ಕೊಡ್ತಿದ್ರು ರಾಮ ಇದ್ದರು, ಮುಂದೆ ಇರ್ತಾರೆ. ಆದರೆ ಈಗಿನ ಸಮಯದಲ್ಲಿ ನಮ್ಮ ನಂಬಿಕೆ ಆಗಲಿ, ನಮ್ಮ ಒಂದು ಭಾವನೆ ಆಗಲಿ ಯಾವುದಕ್ಕೂ ಧಕ್ಕೆ ಕೊಡ್ದೇನೆ ಕೆಲವೊಂದು ಸಮಯನೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಆ ರೀತಿಯ ಸಮಯಕ್ಕೆ ನಾವು ಒಂದು ಸ್ವಲ್ಪ ಕಾದು ನೋಡೋಣ, ತಪ್ಪಿತಸ್ಥರು ಸಿಗ್ತಾರೆ. ಮತ್ತು ನಮ್ಮ ಈ ಒಂದು ಕಾರು ಮೋಡ ಹೋಗಿ ಒಂದು ಹೊಸ ಬೆಳಕು ನಮ್ಮೆಲ್ಲರ ಒಂದು ನಂಬಿಕೆ ಮೇಲೆ ಪಸರಿಸಲಿ ಅಂತ ನಾನು ಭಾವಿಸ್ತೇನೆ.